ಇದನ್ನು ಇವಾಗ ಹಿಂಗೆ ವಾಶ್ ಮಾಡ್ತಾ ಇದ್ದೀನಿ. ವಾಶ್ ಮಾಡಿಬಿಟ್ಟು ಈಗ ಬೇರೆ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನು ಬಳಸ್ತಾ ಇರೋ ಕ್ರೀಮು 99 ಕ್ರೀಮ್ ಅಂತ. ಇದು ಅಜ್ಜಿಗಳಲ್ಲಿ ಪಾತ್ರಗಳಿಗೆ ಜಾಸ್ತಿ ಬಳಸುವಂಥದ್ದು. ಇದು ಮತ್ತು ಫಿಲ್ಮ್ ಇಂಡಸ್ಟ್ರಿ ಒಳಗೂ ಹಚ್ಚುವಂಥದ್ದು. ಇದು ಪಾತ್ರಗಳಿಗೆ ಭಾಳ ಯೂಸ್ ಆಗುತ್ತೆ. ಇದನ್ನು ಭಾಳ ದಿವಸ ಇಡಬಾರ್ದು ನಾವು ಅಂತಂದು ಈಗ ಅಪ್ಲೈ ಮಾಡ್ತೀನಿ. ಈಗ ಅಜ್ಜಿಗೆ ಬರುತ್ತೆ, ಅಜ್ಜಿ ಆಗಬೇಕಂದ್ರೆ ಕಲರ್ ಕೊಡುತ್ತಿದ್ದು ಈ ಥರ ಎಲ್ಲ ಆಗುತ್ತೆ. ಇದನ್ನು ಯೂಸ್ ಮಾಡ್ಕೊಂಡು ಮಾಡಬೇಕು. ಇದನ್ನು ನಾನು ಬೇರೆ ಡಬ್ಬಿಯಲ್ಲಿ ಹಾಕಿದ್ರಿಂದ ಅದಕ್ಕೆ ತೋರಿಸ್ತಾ ಇಲ್ಲ. ಬಟ್ 99 ಫೌಂಡೇಶನ್ ಅಂತ ಹೇಳಿದರೆ ಕೊಡ್ತಾರೆ, ಆ ಥರ ಹಚ್ಚಬೇಕು. ಇದನ್ನ ಫಿಲಮಲ್ಲೆಲ್ಲ 1 ಇಂಚ್ ಮೇಕಪ್ ಹಾಕೋರೆಲ್ಲ ಇದನ್ನೇ ಹಾಕೊಂಡು ಓಡಾಡ್ತಾರೆ. ಇದಕ್ಕೆ ಈ ಕ್ರೀಮನ್ನು ಅಪ್ಲೈ ಮಾಡಿ ಇದಕ್ಕೆ ಹಾಕಿ ಇದನ್ನು ಬಾಕ್ ತಗೊಂಡು ಒರೆಸಿದ್ರೆ ಹಿಂಗೆ ಬರುತ್ತಿದ್ದು ಕಲರ್ಸ್ ಎಲ್ಲ. ಇದಕ್ಕೆ ಒಂಚೂರು ಪ್ರೆಸರ್ ಹಾಕಲೇಬೇಕು. ಪ್ರೆಸರ್ ಹಾಕಿ ಈಗೆಲ್ಲ ಕಲರ್ ಕೊಡುತ್ತೆ ನೋಡಿ. ಕಲರ್ ಬಂತು ಇವಾಗ. ಈ ಕಲರು ವೈಟ್ ಆಗಿದೆ, ಸ್ವಲ್ಪ ವೈಟ್ ಆಗಿದೆ. ಇದಕ್ಕೂ ಅದೇ ಥರ ಶೈನ್ ಕೊಡೋಂಗಿದ್ರೆ ಶೈನಿಂಗ್ ಕೊಡ್ಬೋದು. ಶೈನ್ ಕೊಡ್ತಾ ಇರೋದು. ಇದಕ್ಕೂ ಶೈನ್ ಕೊಟ್ಟರೆ ಈ ಥರ ಆಗುತ್ತೆ. ಶೈನ್ ಕೊಟ್ಟು ಆಮೇಲೆ ಇದಕ್ಕೂ ಪಿಂಪಲ್ಸ್ ಆದರೆ ಕೂಡ ಆ ಥರ ಇದನ್ನು ಕನ್ಸೀಲರನ್ನು ಯೂಸ್ ಮಾಡಬೇಕು. ಆಮೇಲೆ ಬಂದ್ಬಿಟ್ಟು ಇದನ್ನು ವಾಶ್ ಮಾಡೋಕ್ಕೆ ಇದನ್ನು ಪ್ರೆಸರ್ ಇದಕ್ಕೆ ಹಾಕ್ಬಿಟ್ಟು ಇದು ಮೇಕಪ್ ಸ್ಪ್ರೇ ಮಾಡೋಕ್ಕೆ ಮೇಕಪ್ ಕರೆಕ್ಟಾಗಿ ಕೂತ್ಕೊಂಡು ಅದಕ್ಕೊಂಚೂರು ಬಫ್ ಹಾಕ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ ಮೇಕಪ್ ಕ್ಲೀನಾಗಿ ಕೂರುತ್ತೆ. ಆಮೇಲೆ ಬಂದ್ಬಿಟ್ಟು ಬಿಸಿ ಗಾಳಿದು ಮೇಕಪ್ಪು ಕರೆಕ್ಟಾಗಿ ಕೂರಬೇಕು. ಅದಕ್ಕೆ ಬಿಸಿ ಗಾಳಿಯನ್ನು ಕೊಡೋಕ್ಕೆ ಇದನ್ನು ಹಾಕಬೇಕು. ಇದನ್ನು ಹಾಕಿ ಗಾಳಿ ಬರುತ್ತಲ್ಲ ಆವಾಗ ಮೇಕಪ್ ಕರೆಕ್ಟಾಗಿ ಕ್ಲೀನಾಗಿ ಕೂತೈತೆ ಅಂತ ಅರ್ಥ. ಇಷ್ಟೇ ಹೇಳ್ಬೋದು. ಸರಿ.